ನಮಸ್ಕಾರ ಸ್ನೇಹಿತರೆ. ಇಡೀ ದಿನ ಬ್ಯುಸಿ ಅನ್ನುವ ನಾನು ನನ್ನ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಯಾವತ್ತಾದ್ರೂ ನೋಡ್ಕೊಂಡಿದ್ದೀನ? ನನಗೋಸ್ಕರ ನನ್ನ ಸಮಯವನ್ನು ಕೊಡದೇ ಇರುವಷ್ಟು ನಾನು ಬ್ಯುಸಿಯಾಗಿರ್ತೀನಿ. ಈ ಕಾರಣದಿಂದ ನನ್ನ ಮನಸ್ಸಿನಲ್ಲಿ ಏನು ನಡೀತಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ದರಿಂದ ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಗನೆ ನಾನು ಕೋಪ ಮಾಡ್ಕೊಳ್ತೀನಿ, ಬೇಗ ಅಶಾಂತ ಆಗ್ತೀನಿ. ಅದು ಅಲ್ಲದೆ ಇದನ್ನು ಸಹ ಹೇಳ್ತೀನಿ, ಈ ಕಾಲದಲ್ಲಿ ಕೋಪ ಮಾಡಲಿಲ್ಲ ಅಂದರೆ ಯಾವ ಕೆಲಸನೂ ನಡೆಯೋದಿಲ್ಲ ಅಂತ. ಸರಿ, ನಾನು ಕೋಪ ಮಾಡಿ ರೇಗಾಡ್ಕೊಂಡು ಅವರಿಂದ ಕೆಲಸ ಮಾಡಿಸ್ಕೊಂಡೆ ಅಂತ ತಿಳ್ಕೊಳ್ಳಿ. ಇದರಿಂದ ಅವ್ರಿಗೆ ಯಾವ ಭಾವನೆ ಅನ್ನೋದು ಉಟ್ಕೊಳ್ತು? ಬೇಸರ, ತಿರಸ್ಕಾರದ ಭಾವನೆ ಉಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಹೆಚ್ಚಾಗಿ ಕೋಪ ಮಾಡೋದ್ರಿಂದ, ರೇಗಾಡೋದ್ರಿಂದ, ಕೂಗಾಡೋದ್ರಿಂದ ಯಾರಿಗೆ ನಷ್ಟ ಆಗುತ್ತೆ? ಅವ್ರಿಗೆ ನಷ್ಟ ಆಗುತ್ತೋ ಅಥವಾ ನನಗೆ ನಷ್ಟ ಆಗುತ್ತೋ? ನನಗೆ ಇದರಿಂದ BP ಹೆಚ್ಚಾಗುತ್ತೆ, ಸರಿಯಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಆತಂಕಗೊಳಗಾಗ್ತೀನಿ, ನಿರಾಶೆಗೊಳಗಾಗ್ತೀನಿ. ಆಮೇಲೆ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನನಗೆ ಇವತ್ತು ಮೂಡ್ ಸರಿಯಾಗಿಲ್ಲ, ನನ್ನ ಸುಮ್ಮನೆ ಬಿಟ್ಬಿಡಿ ಅಂತ. ಇದರಿಂದ ಶರೀರದ ಆರೋಗ್ಯನೂ ಸಹ ಹಾಳಾಗತ್ತೆ. ಆದ್ದರಿಂದ ಸ್ನೇಹಿತರೆ, ಇಂದು ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ಎಲ್ಲರ ಜೊತೆ ಶಾಂತಿ, ತಾಳ್ಮೆ, ಸಮಾಧಾನವಾಗಿ ವ್ಯವಹಾರ ಮಾಡಿ ನೋಡಿ. ಇವತ್ತಿನ ದಿನ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅದಕ್ಕೂ ಮೊದಲು ಕೆಲವೇ ಸೆಕೆಂಡುಗಳು ಈ ಒಂದು ಅನುಭವವನ್ನು ಮಾಡಿ ಸ್ನೇಹಿತರೆ. ನಾನು ಶಾಂತ ಸ್ವರೂಪಿ, ಶಾಂತಿ ನನ್ನ ಮೂಲ ಗುಣ. ಎಲ್ಲರ ಜೊತೆ ನಾನು ಶಾಂತಿಯಿಂದ, ತಾಳ್ಮೆಯಿಂದ, ಸಮಾಧಾನವಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸು ಶಾಂತವಾಗಿದೆ. ಧನ್ಯವಾದಗಳು.